ಕಾಶ್ಮೀರ ಚಿಕ್ಕಮಗಳೂರು. ಪ್ರಕೃತಿ ರಮಣೀಯ ಸೊಬಗು, ಧುಮ್ಮುಕ್ಕಿ ಹರಿಯೋ ಜಲಪಾತಗಳು, ಅಂಕುಡೊಂಕಾದ ರಸ್ತೆ, ಅಲ್ಲಲ್ಲಿ ಕಾಣುವ ರಮಣೀಯ ನೋಟ ಕಾಫಿ ತೋಟ. ಇದೆಲ್ಲ ನೋಡ್ತಾ ಇದ್ರೆ ಇಲ್ಲಿನ ಜನ ಎಷ್ಟು ಅದೃಷ್ಟವಂತರು. ಈ ಸ್ವರ್ಗವನ್ನು ನೋಡಲು ಪ್ರಪಂಚದ ಮೂಲೆ ಮೂಲೆಯಿಂದ ಸಾವಿರಾರು ಪ್ರವಾಸಿಗರು ಕಾಫಿ ನಾಡು ಚಿಕ್ಕಮಗಳೂರಿಗೆ ದಿನಂಪ್ರತಿ ಆಗಮಿಸಿ ಇಲ್ಲಿನ ಪ್ರಕೃತಿಯ ಸೌಂದರ್ಯವನ್ನು ನೋಡಿ ಕಣ್ತುಂಬಿಕೊಳ್ಳುತ್ತಾರೆ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಲ್ಲಿ ಪ್ಲಾಸ್ಟಿಕ್ ಬಳಕೆ ನಿಷೇಧ ಎಂದು ಜಿಲ್ಲಾಡಳಿತ ಆದೇಶ ಹೊರಡಿಸಿರುವುದು ಸ್ವಾಗತ. ಆದರೆ ಪ್ರವಾಸಿ ತಾಣಗಳಿಗೆ ಆಗಮಿಸುವ ಪ್ರವಾಸಿಗರು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಬರಬೇಕು ಎಂಬುದು ಎಷ್ಟು ಸಮಂಜಸ? ಕೇವಲ 600 ವಾಹನಗಳಿಗೆ ಗಿರಿಶ್ರೇಣಿಗಳಿಗೆ ತೆರಳಲು ಅವಕಾಶ ನೀಡಿದರೆ ಇತರೆ ಪ್ರವಾಸಿಗರು ಚಿಕ್ಕಮಗಳೂರಿನ ಸೌಂದರ್ಯವನ್ನು ಸವಿಯಲು ವಂಚಿತರಾಗುತ್ತಾರೆ. 01509370 हाँ स्वामी बुड़ो बुड़ो स्वामी बुड़ो स्वामी ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಇನಾಂ ದತ್ತಾತ್ರೇಯ ಪೀಠ, ಬಾಬಾ ಬುಡನ್ಗಿರಿ, ಮಾಣಿಕ್ಯಧಾರೆ, ಹೊನ್ನಮ್ಮನಹಳ್ಳ, ಕಲ್ಲತ್ತಗಿರಿ, ಗಾಳಿಕೆರೆ ಹೀಗೆ ಇನ್ನೂ ಹಲವು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿದ್ದು ಆನ್ಲೈನ್ ಮೂಲಕ ನೋಂದಣಿ ಮಾಡಿಕೊಂಡು ಬರುವುದಾದರೆ ಇಲ್ಲಿಗೆ ಆಗಮಿಸಬೇಕಾಗಿದ್ದ ಭಕ್ತರು ಶ್ರದ್ಧಾ ಕೇಂದ್ರಗಳಿಗೆ ತೆರಳಲು ವಂಚಿತರಾಗಬಹುದು. ಆದ್ದರಿಂದ ಕೆಮ್ಮಣ್ಣುಗುಂಡಿ ಮತ್ತು ಕಲ್ಲತ್ತಗಿರಿ ರಸ್ತೆ ತೆರವು ಮಾಡಿಕೊಟ್ಟಿದ್ದಲ್ಲಿ ಭಕ್ತಾದಿಗಳಿಗೆ ಮತ್ತು ಪ್ರವಾಸಿಗರಿಗೆ ಅನುಕೂಲವಾಗುತ್ತದೆ ಎಂದು ಕರ್ನಾಟಕ ರಾಜ್ಯ ಟಿಪ್ಪು ಸುಲ್ತಾನ್ ಅಭಿಮಾನಿ ಬಳಗದ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾದ ಜಮ್ಶದ್ ಖಾನ್ ಅವರು ಹೇಳಿದರು. ಈಗ ಒಂದು ಹೊಸದಾಗಿ ಜಿಲ್ಲಾಧಿಕಾರಿಗಳು ನಿರ್ಧಾರಕ್ಕೆ ಬಂದಿದ್ದಾರೆ. ಹೊಸ ನಿರ್ಧಾರ ಬರ್ತಾ ಇದೆ. ಅದೇನಕ್ಕೂ ಅನ್ವಯ ಅನಿಸಲ್ಲ. ಯಾಕಂತ ಹೇಳಿದರೆ ಈಗ ಚಿಕ್ಕಮಗಳೂರು ತಲೆ ಎತ್ತಿರೋದು ಒಂದು 15 ವರ್ಷದಿಂದ ಪ್ರವಾಸಿಗಳು ಬರ್ತಿದ್ದಾರೆ, ಚಿಕ್ಕಮಗಳೂರು ಮುಖ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ. ಈಗ ಆನ್ಲೈನಲ್ಲಿ ನೋಂದಣಿಕೆ ಮಾಡಿ ಆನ್ಲೈನಲ್ಲಿ ಬುಕ್ ಮಾಡಿ ಆಮೇಲೆ ಬನ್ನಿ ಅಂತ ಹೇಳಿದರೆ ಇದು ಹಾಸ್ಪಿಟ್ಲಿಗೆ ಹೋಗಿ ಟೋಕನ್ ತೊಗೊಂಡಾಗುತ್ತೆ. ಒಂದು ಡಾಕ್ಟರ್ ಹತ್ರ ಹೋದಾಗ ಟೋಕನ್ ತೊಗೊಂಡು ಯಾವ ಥರ ಕಾಯಬೇಕು, ಆ ಥರ ಕಾದ್ಮೇಲೆ ಅವ್ರು ಬಂದು ಚಿಕ್ಕಮಗಳೂರು ನೋಡ್ಕೊಂಡು ವಿಸಿಟ್ ಮಾಡ್ಕೊಂಡು ಹೋಗಬೇಕು. ಅದು ಬೆಳಗ್ಗೆ 10 ಗಂಟೆಯಿಂದ 1 ಗಂಟೆ
3 ಗಂಟೆಯಿಂದ 6 ಗಂಟೆ 300 ವಾಹನ ಬಿಡ್ತೀವಿ. 600 ವಾಹನಕ್ಕೆ ಮಾತ್ರ ಅವಕಾಶ ಇದೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೂ ಆಗಲಿ ಅರಣ್ಯ ಅಧಿಕಾರಿ ಪೇಪರ್ ನ್ಯೂಸ್ ಬಂದಿದೆ. ಸೊ ಅದಕ್ಕೆ ನಮ್ಮ ಸಂಘಟನೆ ವತಿಯಿಂದ ತೀವ್ರವಾಗಿ ವಿರುದ್ಧ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಲಕ್ಷಾಂತರ ಬಂಡವಾಳ, ಕೋಟಿಗಳ ಬಂಡವಾಳ ಹಾಕಿ ಲಾಡ್ಜ್ ಮಾಡಿದ್ದಾರೆ. ಮತ್ತೆ ಚಿಕ್ಕಮಗಳೂರು ನಗರದಿಂದ ಹಿಡಿದು ಮುಳ್ಳಯ್ಯನಗಿರಿ, ಸೀತಾರಾಮಗಿರಿ ಮತ್ತೆ ಹಲವಾರು ಮಂದಿರಗಳಿದೆ. ಸಾವಿರಾರು ವರ್ಷಗಳಿಂದ ಭಕ್ತಾದಿಗಳು ಬಂದಿಯಲ್ಲಿ ಹರಕೆ ಪೂರೈಸ್ಕೊಂಡು ಹೋಗ್ತಿದ್ದಾರೆ. ಇಂತಹ ಒಳ್ಳೆ ಒಂದು ರಾಜ್ಯ, ಹೊರ ರಾಜ್ಯದಿಂದ ಬಂದು ನಮ್ಮ ಚಿಕ್ಕಮಗಳೂರು ಹೆಸರು ಕೂಡ ಎಲ್ಲ ಕಡೆ ಆಗಿದೆ. ಈಗ ಈ ತರ ನಿರ್ಧಾರ ತಗೊಂಡ್ರೆ ಜಿಲ್ಲಾಧಿಕಾರಿಗಳು ಯಾರೇ ಆಗಿದ್ರು ಕೂಡ ಬರುವ 5 ವರ್ಷದಲ್ಲಿ ನಮ್ಮ ಚಿಕ್ಕಮಗಳೂರಿಗೆ ಪ್ರವಾಸಿಗಳು ಯಾರು ಬರಲ್ಲ. ಇಷ್ಟು ಕಂಡೀಷನ್ ಮಾಡಿಬಿಟ್ರೆ ಯಾರು ಬರಲ್ಲ. ಅಕ್ಕಪಕ್ಕ ಊಟಿ ಇದೆ, ಕೊಡೆಕೆನಲ್ ಇದೆ, ಮತ್ತೆ ಕೂರ್ಗ್ ಇದೆ, ಆ ಕಡೆ ಮುಖ ಮಾಡ್ತಾರೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಇದು ಏನು ಒಂದು ನಿರ್ಧಾರ ತಗೊಂಡಿದ್ದಾರೋ ಅದು ವಾಪಸ್ ತೆಗಿಬೇಕು ಅಂತ ಬಿಟ್ಟು ನಮ್ಮ ಸಂಘಟನೆ ವತಿಯಿಂದ ಕಳಕಳಿಯ ವಿನಂತಿ. ಮತ್ತೆ ಮಾಣಿಕ್ದಾರ ರಸ್ತೆ ಹಾಳಾಗಿದೆ. ಮೊನ್ನೆ ತಾನೇ ಒಂದು ಆಕ್ಸಿಡೆಂಟ್ ಆಗಿ 3 ಮಕ್ಕಳು 3 ಜನ ತೀರ್ಕೊಂಡು ಹೋಗಿದ್ದಾರೆ. ಅದು ಗಮನದಲ್ಲಿ ಎಲ್ಲಾದ್ರಲ್ಲಿದೆ. ಫಸ್ಟ್ ಆ ಕೆಲಸ ಮಾಡಿ. ಇನ್ನೊಂದು, ತಾವು ನೀರಿನ ಬಾಟ್ಲು ಬೇಡ ಅಂತ ಹೇಳ್ಬಿಟ್ಟು ಒಂದು ನಿರ್ಧಾರ ತಗೊಂಡಿದ್ರೆ ಒಳ್ಳೇದೇ. ನೀರಿನ ಬಾಟ್ಲಿ ನಿರ್ಧಾರ ತಗೊಂಡಿದ್ರೆ ಅದು ಒಳ್ಳೇದೇ. ಆದರೆ ಅದಕ್ಕೆ ಪರಿಹಾರ ತಾವು ಫಸ್ಟ್ ಹುಡುಕ್ಬೇಕಿತ್ತು. ಯಾಕಂದ್ರೆ ಒಂದು ಆಕ್ಸಿಡೆಂಟ್ ಆದ್ರೆ ನೀರು ಕುಡಿಯೋಕ್ಕೆ ನೀರಿಲ್ಲ ಅಲ್ಲಿ. ಅಂತಹ ಸಮಯದಲ್ಲಿ ನೀವು ಒಂದೇ ಸಲ ನೀವು ನಿರ್ಧಾರ ತಗೊಂಡ್ಬಿಟ್ಟು ತಪ್ಪೋದು. ಅದಕ್ಕೆ ಒಂದು ಪರಿಹಾರ ಹುಡುಕೊಡಿ. ಮತ್ತೆ ಸೈಡಿಗೆ ಏನಿದೆಯೋ ರೋಡ್ ಕಟ್ಟಾದ್ರೆ ಗಾಡಿಗಳು ಬೀಳ್ತಿದ್ದಾವೆ. ಮತ್ತೆ ಮಳೆಗಾಲದಲ್ಲಿ ಮಣ್ಣು ಜರುಗ್ತಾ ಇದೆ. ದಯವಿಟ್ಟು ಜಿಲ್ಲಾಧಿಕಾರಿಗಳು ಪದೇ ಪದೇ ಹೋಗಿ ನೋಡ್ತಾ ಇರಿ. ಮಳೆಗಾಲ ಬೇರೆ, ಈಗ ಮಳೆಯಲ್ಲಿ ಹಲವಾರು ದುರ್ಘಟನೆಗಳು ಆಗ್ತವೆ, ಆಗ್ಬಾರ್ದು ಅಂತ ಬಿಟ್ಟು ನಮ್ಮ ಒಂದು ಇದು ಏನು ತಾವು ಒಂದು ವೆಹಿಕಲ್ ತಿರುಗಾಡಕ್ಕೆ ಇದೆಯೋ, ತುಂಬಾ ದಶಕಗಳಿಂದ ಒಂದು ಕೈಮರದಿಂದ ಹಿಡಿದು ತರೀಕೆರೆ ಹೋಗೋ ರೋಡಿಗೆ ಕೆಮ್ಮನ್ಗುಂಡಿ ರೋಡ್ ಇತ್ತು. ಈಗ ಬಂದ್ ಮಾಡಿದಿರೋ ಅದು. ಆ ಬಂದ್ ಮಾಡಿದಕ್ಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ. ಆ ತೆರವುಗೊಳಿಸ್ಬೇಕಂತ ಬಿಟ್ಟು ನಮ್ಮಲ್ಲಿ ವಿನಂತಿ. ಆ ಒಂದು ತರೀಕೆರೆ ರೋಡ್, ಕೆಮ್ಮನ್ಗುಂಡಿ ರೋಡ್ ಇದೆಯಲ್ಲ, ತೆರವುಗೊಳಿಸ್ಬೇಕಂದ್ರೆ ವಿನಂತಿ. ದಯವಿಟ್ಟು ಆ ಕೆಲಸ ಮುಂಚೆ ಮಾಡಿ. ಅವನ ಎಲ್ಲ ವಾಹನಗಳು ನೋಡಿ, ಎಲ್ಲರೂ ಪರಿಸರವಾದಿಗಳೇ. ನಾವು ಪರಿಸರಕ್ಕೆ ಮರ್ಯಾದೆ ಇದ್ಕೊಡ್ತೀವಿ, ನಾವು ಪರಿಸರವಾದಿಗಳೇ. ಅದ್ಯಾರೋ ಒಬ್ಬ ಹೇಳ್ಬಿಟ್ಟು ಅವನಿಗೆ ಅಸಮಾಧಾನ ಆಗಿದೆ ಪರಿಸರ ಇಲ್ಲ ಪ್ರಿಯರಿಗೆ ಅಂತ ಹೇಳಿದ್ರೆ ಯಾರು ಇಲ್ಲ. ಎಲ್ಲ ಪರಿಸರ ಪ್ರಿಯರೇ, ನಾವು ಪ್ರಿಯರೇ. ನಮಗೂ ಪ್ರೀತಿ ಪರಿಸರದಿಂದ. ಪರಿಸರ ಹಾಳಾಗ್ಬಾರ್ದು, ನಮಗೂ ಚೆನ್ನಾಗಿದೆ. ಯಾರೋ ಒಬ್ಬ ಬಂದು ಮೇಲ್ಬಿಟ್ಟು ಅದು ಇದು ಮಾಡಬೇಡಿ ಅಂತ ಹೇಳಿದ್ರೆ ಆಗಲ್ಲ. ಒಬ್ಬನ ಕಡೆಯಿಂದ ಲಕ್ಷಾಂತರ ಜನಗಳಿಗೆ, ಸಾವಿರ ಜನಗಳಿಗೆ ನಾವು ನಿಲ್ಸಕ್ಕಾಗಲ್ಲ. ಇಲ್ಲಿ ದುಡಿಮೆನೆ ಪ್ರಾಸೆಸ್ಗಳಿಂದ ದುಡಿಮೆ ಆಗ್ತಾ ಇದೆ. ಚಿಕ್ಕಮಗಳೂರು ಇಂಪ್ರೂವ್ ಆಗ್ತಾ ಇದೆ. ಆ ಇಂಪ್ರೂವ್ಮೆಂಟ್ಗೆ ಯಾರು ಗೋಡೆ ಕಟ್ಟಬೇಡಿ ಅಂತ ಬಿಟ್ಟು ನಾನು ಹೇಳಿ ನಾನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಟಿಪ್ಪು.